ನನ್ ರಿಲೇಶನ್ಶಿಪ್ ಎಲ್ಲ ಆಗಿದೆ. ಅವ್ರು ಬೇರೆಯವ್ರ ಹತ್ರ ಹೋದ್ರು ಆಮೇಲೆ ನಂಗೆ ನೀನೇ ಬೇಕು ಅಂತ ಬಂದಿದ್ರೆ ಅಂತ ರಿಲೇಶನ್ಶಿಪ್ ಎಲ್ಲ ಬೇಡ. ಹಾಯ್ ಮೇಡಮ್. ಹಾಯ್, ನಿಮ್ಮ ಹೆಸರು? ಶೋಭಿತಾ. ಸೊ ನೀವು ಕಾಲೇಜ್ ಸ್ಟೂಡೆಂಟ್? ಹೌದು. ಸೊ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಏನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಸ್ಕೂಲ್ ಲೈಫ್ ಒಂಥರ ಫುಲ್ ಮೆಮೊರೇಬಲ್ ಆಗಿತ್ತು. ಇವಾಗ್ಲೂ ಬೇಕು ಅಂತ ಅಂದ್ರೆ ಸ್ಕೂಲ್ ಲೈಫ್ ನಿಜ ಬರೋದಿಲ್ಲ. ಹೌದು. ಕಾಲೇಜ್ ಲೈಫ್ ಅದು ಅಷ್ಟೇ, ಡಿಗ್ರಿ ಅವ್ರದ್ದು ಕಾಲೇಜ್ ಲೈಫ್ ಚೆನ್ನಾಗಿರುತ್ತೆ. ಬಟ್ ಕಾಲೇಜ್ ಲೈಫ್ ಇಂದ ಸ್ಕೂಲ್ ಲೈಫ್ ತುಂಬಾ ಮೆಮೊರೇಬಲ್ ಆಗುತ್ತೆ. ಸೊ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಸ್ಕೂಲ್ ಫ್ರೆಂಡ್ಶಿಪ್, ಕಾಲೇಜ್ ಫ್ರೆಂಡ್ಶಿಪ್? ಸ್ಕೂಲ್ ಫ್ರೆಂಡ್ಶಿಪ್ ಜಸ್ಟ್ ಅಂದ್ರೆ ಎಲ್ಲಾ ಟೈಮಲ್ಲೂ ಸ್ಕೂಲ್ ಫ್ರೆಂಡ್ಶಿಪ್ ಇದ್ದೇ ಇರ್ತಾರೆ. ಕಾಲೇಜ್ ಫ್ರೆಂಡ್ಸ್ ಅಷ್ಟೇ. ಬಟ್ ಇವಾಗ ಸಿಕ್ಕಿರೋರು ಅವರಿಬ್ರು ತುಂಬಾ ಒಳ್ಳೆಯವರು. ಅಂಡ್ ನಂದೇನ ತಪ್ಪದಾರಿ ಹೋಗ್ತಿದ್ರು, ಹಂಗ ಹೋಗ್ಬೇಡ, ಹಿಂಗ್ ಮಾಡು. ನನ್ಗಿರೋ ಫ್ರೆಂಡ್ಸ್ ಎಲ್ಲಾರು ಅಷ್ಟೇ. ನಾನು ಏನಾದ್ರು ಸರಿ ಮಾಡ್ತಿದ್ರೆ ಸರಿ ಇದೆ, ತಪ್ಪು ಮಾಡ್ತಿದ್ರೆ ತಪ್ಪು ಮಾಡ್ತಿದ್ಯಾ ಅಂತ ಎಲ್ಲ ಹೇಳ್ತಾರೆ. ಬಟ್ ನನಗ್ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಒಳ್ಳೆಯವರು. ಸೊ ಎಲ್ಲ ಬಂಕ್ ಹಾಕಿರಲ್ಲ, ಒಟ್ಟಿಗೆ ಬಂಕ್ ಹಾಕಿರ? ಬಂಕ್ ಹಾಕಿದ್ರೆ ಮಾತ್ರ ಎಲ್ಲ ಒಟ್ಟಿಗೆ ಹಾಕ್ತಿವಿ. ಇಲ್ಲ ಅಂತಂದ್ರೆ ಅವಳು ಹೋಗಿಲ್ಲ ಅಂದ್ರೆ ನಾವು ಹೋಗಲ್ಲ ಕ್ಲಾಸ್. ಸೊ ನೀವು ಬಂಕ್ ಹಾಕಿ ನಿಮ್ಮ ಫೇವರೇಟ್ ಪ್ಲೇಸ್ ಎಲ್ಲಿ? ನಾರ್ಮಲ್ ಇದೆ ರಾಮ್ಸು. ಇಲ್ಲೇ ನನ್ನ ಫೇವರೇಟ್ ಪ್ಲೇಸ್. ಇದ್ರೆ ಇಲ್ಲೇ ಇರ್ತೀನಿ, ಇಲ್ಲಾಂದ್ರೆ ಇರ್ತೀನಿ ಅಷ್ಟೇ. ಬಂಕ್ ಫಿಲಮ್ ಎಲ್ಲ ಹೋಗಲ್ಲ? ಇಲ್ಲ, ಅಲ್ಲೆಲ್ಲ ಹೋಗಲ್ಲ. ಇದ್ರೆ ಇಲ್ಲೇ ತಿನ್ಕೊಂಡು ಇಲ್ಲೇ ಇರ್ತೀವಿ, ಇಲ್ಲಾಂದ್ರೆ ಎಲ್ಲೂ ಇಲ್ಲ. ಓಕೆ, ಫ್ರೆಂಡ್ಶಿಪ್ ಆಯ್ತು. ಸೊ ರಿಲೇಶನ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ರಿಲೇಶನ್ಶಿಪ್ ಅಂತ ಅಂದ್ರೆ ಇವಾಗ ಒಂದು ರಿಲೇಶನ್ಶಿಪ್ ಹೋದ್ರೆ ನಂಬಿಕೆ ಇರ್ಬೇಕು. ಎಷ್ಟೇ ಕಷ್ಟ ಆದ್ರೂ ಅವ್ರ ಜೊತೆನೆ ಇರ್ಬೇಕು. ಅದ್ ಬಿಟ್ಟು ಬೇರೆಯವ್ರು ಸಿಕ್ಕಿದ್ರು, ಬೇರೆಯವ್ರು ಬಂದ್ರು ಅಂತ ಹೋಗೋದಲ್ಲ. ಆಮೇಲೆ ಯಾವ್ದೇ ಕಾರಣಕ್ಕೂ ಒಬ್ರು ಲೈಫಲ್ಲಿ ಆಟ ಹೌದು. ಬೇರೆಯವ್ರನ್ನ ನೋಡಿ ಅವ್ರ ಅಟ್ರಾಕ್ಟ್, ಅವ್ರು ಹೆಂಗಿರ್ತಾರೆ ಅಂತ ಬಿಹೇವಿಯರ್ ಅವ್ರಿಗೆ ಗೊತ್ತಿರಲ್ಲ. ಚೆನ್ನಾಗಿದ್ದಾರೆ ಅಂತ ಅವ್ರ ಹತ್ರ ಹೋಗೋದು. ಆಮೇಲಿಂದ ಲಾಸ್ಟ್ ನನ್ ರಿಲೇಶನ್ಶಿಪ್ ಎಲ್ಲ ಆಗಿದೆ. ಅವ್ರು ಬೇರೆಯವ್ರ ಹತ್ರ ಹೋದ್ರು ಆಮೇಲೆ ನಂಗೆ ನೀನೇ ಬೇಕು ಅಂತ ಬಂದಿದ್ರೆ ಅಂತ ರಿಲೇಶನ್ಶಿಪ್ ಎಲ್ಲ ಬೇಡ. ರಿಲೇಶನ್ಶಿಪ್ ಇದೆ, ಫಸ್ಟ್ ನಂಬಿಕೆ ಇರ್ಬೇಕು, ಟ್ರಸ್ಟ್ ಇರ್ಬೇಕು ಅಷ್ಟೇ. ಓಕೆ. ಸೊ ಇವಾಗ ಹುಡುಗರು ಆ ಹುಡುಗಿ ಸಿಗಲ್ಲ ಅಂದ್ರೂ ಕೂಡ ಅವಳೇ ತುಂಬಾ ಇಷ್ಟಪಡ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅದೇ ಇದ್ದಾಗ ಅವ್ರಿಗೆ ಅವ್ರ ಬೆಲೆ, ಅದ್ರ ಬೆಲೆ ಗೊತ್ತಾಗಲ್ಲ. ಅವ್ರು ಹೋಗಾದ್ಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ. ಆಮೇಲೆ ಇವಾಗಿನ ಇದ್ರಲ್ಲೂ ಅಷ್ಟೇ, ಹುಡುಗರು ಪ್ರಾಂಪ್ಟ್ ಆಗಿದ್ರೆ ಹುಡುಗಿ ಪ್ರಾಂಪ್ಟ್ ಆಗಿರಲ್ಲ, ಹುಡುಗಿರು ಇದ್ರೆ ಹುಡುಗರು ಇರಲ್ಲ. ಸೊ ಇವಾಗ ಟ್ರೂ ಲವ್ ಜಾಸ್ತಿ ಹುಡುಗರ ಕಡೆಯಿಂದ ಇರುತ್ತಲ್ಲ, ಹುಡುಗಿ ಕಡೆಯಿಂದ ಇರುತ್ತಾ? ಇವಾಗ ಹುಡುಗರು ಹುಡುಗಿರು ಇಬ್ರು ಈಕ್ವಲ್ ಆಗಿ ಇದ್ದಾರೆ. ಈಕ್ವಲ್ ಆಗಿದ್ದಾರೆ. ಸೊ ಟ್ರೂ ಲವ್ ಇಬ್ರು ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀರಾ? ಇಲ್ಲ ಇಲ್ಲ, ಆತರ ಅಲ್ಲ. ಹುಡುಗಿರು ಅದೇ ಹೇಳ್ದಂಗೆ, ಹುಡುಗಿರು ಹುಡುಗರು ಎಲ್ಲ ನಾರ್ಮಲ್. ಅವ್ರು ಕರೆಕ್ಟ್ ಆಗಿದ್ರೆ ಇವ್ರು ಕರೆಕ್ಟ್ ಆಗಿಲ್ಲ, ಇವ್ರು ಕರೆಕ್ಟ್ ಆಗಿದ್ರೆ ಅವ್ರು ಕರೆಕ್ಟ್ ಆಗಿರಲ್ಲ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಅಂತ? ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಇವಾಗ ಏನಾದ್ರೂ ಸಮಥಿಂಗ್ ಒಬ್ರ ಜೊತೆ, ಹುಡುಗಿರು ಅಷ್ಟೇ, ಹುಡುಗರು ಏನಾದ್ರು ಒಂದ್ ಹುಡುಗಿ ಜೊತೆ ಮಾತಾಡಿದ್ರೆ ಅದು ಫ್ರೆಂಡ್ ಆಗಿ ತಗೊಳಲ್ಲ ಹುಡುಗಿ. ನೀನ್ ಅವಳ ಜೊತೆ ಏನಾರು ಆತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪೊಸೆಸಿವ್ನೆಸ್ ಬರುತ್ತೆ. ಆಮೇಲಿಂದ ಹಂಗೆ ಹೋಗ್ತಾ 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 ನೀನು ಹಿಂಗ್ ಮಾಡಿದ್ರೆ ನಾನು ಹಿಂಗ್ ಮಾಡ್ಬೋದಲ್ವಾ, ಮತ್ತೆ ನೀನ್ ಎಂತ ಬೇರೆ ಹುಡುಗನ ಜೊತೆ ಮಾತಾಡ್ತೀಯ ಅಂತ ಅವರು ಸ್ಟಾರ್ಟ್ ಮಾಡ್ಕೋತಾರೆ. ಹಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ ಬಾಯ್ ಫ್ರೆಂಡ್ ಅಲ್ಲಿ ಪೊಸೆಸಿವ್ನೆಸ್ ತೋರಿಸ್ತಿದ್ರ? ಇಲ್ಲ, ನಾನು ಆತರ ಎಲ್ಲ ಏನು ತೋರಿಸ್ತಾನೂ ಇರ್ಲಿಲ್ಲ. ಸೊ ನನಗೆ ಅವಾಗ ಏನಂತ ಅಂದ್ರೆ, ನನಗೆ ಲೈಫ್ ಈ ತರ ಇದೆ, ಬೇರೆ ಹುಡುಗಿ ಮೇಲೆ ಹುಡುಗರು ಈ ತರ ಬೇಗ ಅಟ್ರಾಕ್ಟ್ ಆಗ್ತಾರೆ, ಅದೆಲ್ಲ ನನಗೇನು ಗೊತ್ತಿರ್ಲಿಲ್ಲ. ನಾನು ಫುಲ್ ಮೇನ್ ಆಗಿ ಡೀಪ್ ಆಗಿ ಇನ್ವಾಲ್ವ್ ಆಗೋಗಿದ್ದೆ. ಸೊ ಲಾಸ್ಟ್ ಅಲ್ಲಿ ನನಗೆ ಬಿಟ್ಟೋದ. ಸೊ ಅಷ್ಟೇ. ಓಕೆ ಬಿಡಿ, ಸಮ್ಮನ್ ಡಿಸರ್ವ್ ಬೆಟರ್ ಫಾರ್. ಸೊ ನೀವು ಬೆಂಗಳೂರವರ? ಬೆಂಗಳೂರವರು. ಸೊ ಬೆಂಗಳೂರು ಲೈಫ್ ಬಗ್ಗೆ ಏನ್ ಹೇಳ್ತೀರಾ? ಬೆಂಗಳೂರು ಬಿಟ್ರೆ ಬೇರೆ ಕಡೆ ಹೋದ್ರೆ ಏನು ಸೆಟ್ ಆಗಲ್ಲ. ಫಸ್ಟ್ ಎಲ್ಲೇ ಆಚೆ ಹೋದ್ರು ಫಸ್ಟ್ ಯಾವಾಗ ನಮ್ಮ ಮನೆಗೆ ಬರ್ತೀವಿ ಅಂತ ಅನ್ಸುತ್ತೆ. ಸೊ ಅಣ್ಣವ್ರು ಹೇಳ್ದಂಗೆ ಬಾಡಿನ ಬೆನ್ನು ಹತ್ತಿ ನೂರಾರು ಸತಿ ನಮ್ಮೂರೇ ನಮ್ಗೆ. ಥ್ಯಾಂಕ್ಸ್ ಮೇಡಮ್. ಸೊ ಮಾತಾಡಿಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನಮ್ದು ಆಪಲ್ ಜ್ಯೂಸ್ ಯೂಟ್ಯೂಬ್ ಚಾನಲ್ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದ್ರು ಹೇಳ್ತೀರಾ ನಮ್ಮ ಯೂಟ್ಯೂಬ್ ಚಾನಲ್ ಸರ್? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ಸ್.